ಭಾರತದಲ್ಲಿ 27 ವಿಮಾನ ನಿಲ್ದಾಣಗಳು ಕ್ಲೋಸ್ ಆಗಿದೆ. ಒಂದಷ್ಟು ಅಪ್ಡೇಟ್ಸ್ ಬರ್ತಾ ಇದೆ. ಮೇ 10 ಮುಂಜಾನೆ 5:30 ಏರ್ಪೋರ್ಟ್ ಕ್ಲೋಸ್ ಆಗಿರುತ್ತೆ. ಇಂದು ಒಂದೇ ದಿನ 430 ವಿಮಾನಗಳ ಹಾರಾಟವನ್ನು ಸ್ಥಗಿತಗೊಳಿಸಲಾಗಿದೆ. ಆಪರೇಷನ್ ಸಿಂಧೂರ್ ಬೆನ್ನಲ್ಲೇ ಭಾರತದಲ್ಲಿ ಹೈ ಅಲರ್ಟ್. 27 ವಿಮಾನ ನಿಲ್ದಾಣಗಳನ್ನ ಕ್ಲೋಸ್ ಮಾಡಲಾಗಿದೆ. 5:30 ಕೂಡ ಮೇ 10 ಮುಂಜಾನೆ 5:30 ಏರ್ಪೋರ್ಟ್ ಕ್ಲೋಸ್ ಇರುತ್ತೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಮತ್ತಷ್ಟು ವಿವರಗಳು ಬರ್ತಾ ಇದೆ, ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇದ್ದೀವಿ. ಟಿವಿನ ನಿರಂತರವಾಗಿ ಇವತ್ತು ಮುಂಜಾನೆಯಿಂದಲೇ ನಿರಂತರವಾಗಿ ಕೊಡ್ತಾ ಇದೆ. ಭಾರತದ 27 ವಿಮಾನ ನಿಲ್ದಾಣಗಳು ಸಂಪೂರ್ಣವಾಗಿ ಕ್ಲೋಸ್ ಆಗಿವೆ. ಮೇ 10 ಮುಂಜಾನೆ 5:30 ಏರ್ಪೋರ್ಟ್ ಸಂಪೂರ್ಣವಾಗಿ ಕ್ಲೋಸ್ ಆಗಿದೆ. ಒಂದೇ ದಿನ 430 ವಿಮಾನಗಳ ಹಾರಾಟ ಸಂಪೂರ್ಣವಾಗಿ ಸ್ಥಗಿತವಾಗಿದೆ. ಆಪರೇಷನ್ ಸಿಂಧೂರ್ ಬೆನ್ನಲ್ಲೇ ಭಾರತ ಕೂಡ ಹೈಲೈಟ್ ಆಗಿದೆ. ಅಫ್ಕೋರ್ಸ್ ನಮ್ಮ ಕಡೆಗೆ ಈಗಾಗಲೇ ಡ್ರೋನ್ ದಾಳಿ ಆಗ್ತಾ ಇದೆ. ಅದನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ಸೇನಾಪಡೆಗಳು ಎಲ್ಲ ಕ್ರಮವನ್ನು ವಹಿಸ್ತಾ ಇದ್ದಾರೆ. ಆದರೆ ಸಮಸ್ಯೆ ಆಗಬಾರ್ದು, ಹೀಗಾಗಿ ಅಮೃತಸರ, ಲೂಧಿಯಾನ, ಪಾಟಿಯಾಲ ಸೇರಿದಂತೆ ಬೇರೆ ಬೇರೆ ಭಾಗದಲ್ಲಿ ಪಠಾನ್ಕೋಟ್, ಶಿಮ್ಲಾ, ಧರ್ಮಶಾಲಾ ಭಾಗದಲ್ಲಿ ಈಗಾಗಲೇ ಏರ್ಪೋರ್ಟ್ಗಳನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಲಿದೆ. ಅಫ್ಕೋರ್ಸ್ ಗಿರೀಶ್, ನಾವು ಮಾತಾಡ್ತಿದ್ವಿ ಈಗ ನಮ್ಮ ಏರ್ಬೇಸ್ಗಳ ಜೊತೆಗೆ ಏರ್ಪೋರ್ಟ್ಗಳನ್ನು ಕೂಡ ಕ್ಲೋಸ್ ಮಾಡಲಾಗುತ್ತೆ. ಪ್ರಮುಖವಾಗಿ ನಮಗೆ ಹಿಂದೂ ಕುಶ್ ಕಾರಿಡಾರ್ ಅಂತ ಏನು ಕರಿತೀವಿ ಆ ಭಾಗವನ್ನು, ಆ ಭಾಗದಲ್ಲಿ ಅಂದರೆ ಅಥವಾ ಭಾರತದ ಕಾಶ್ಮೀರದಿಂದ ಪಂಜಾಬ್ ತನಕ ಅಥವಾ ರಾಜಸ್ಥಾನ್ ತನಕ ಆ ಕಾರಿಡಾರ್ಗಳು ಎಷ್ಟು ಸೇಫ್ ಆಗಿದೆ ಇನ್ನೂ? ಬಿಕಾಸ್ ಸಿ ಮೇಜರ್ ನೀವು ಪಾಕಿಸ್ತಾನ್ ಬಾರ್ಡರ್ ಲೈನ್ ಪಾಸ್ ಆಗೋದಿಲ್ಲ 533 ಕಿಲೋಮೀಟರ್. ಇಟ್ ಈಸ್ ಪಾಸಿಂಗ್ ಥ್ರೂ ಗುಜರಾತ್. ರಾಜಸ್ಥಾನ್ ತಗೊಂಡ್ರೆ ಅದು ಒಂದು 500 ಕಿಲೋ, ಪಂಜಾಬು ಒಂದು 500 ಕಿಲೋಮೀಟರ್, ರಾಜಸ್ಥಾನ್ ಐ ಥಿಂಕ್ ಸೊ 700, ನನಗೆ ಗೊತ್ತಿಲ್ಲ, 1060 ಕಿಲೋಮೀಟರ್. 700 ಇಸ್ ಗೋಯಿಂಗ್ ಇನ್ ಜಮ್ಮು ಆ್ಯಂಡ್ ಕಾಶ್ಮೀರ್, ಅಲ್ಲೂ ಬಾರ್ಡ್ರ್ ಕ್ರಾಸ್ ಆಗುತ್ತೆ. ಸೊ ಈ ಥರ ಬಾರ್ಡ್ರ್ ಎಲ್ಲೆಲ್ಲಿ ಇದೆಯೋ ಪಾಕಿಸ್ತಾನ್ ಆ್ಯಂಡ್ ಇದ್ರ ಬಾರ್ಡ್ರು, ದೇರ್ ಆ ಕಡೆ ಎಲ್ಲ ದೇರ್ ಇಸ್ ಎ ಹ್ಯೂಜ್ ಚಾನ್ಸಸ್ ಆಫ್ ಮೋರ್ ಮಿಸೈಲ್ ಅಟ್ಯಾಕ್ಸ್. ರೈಟ್. ದೋ ವಿ ಹ್ಯಾವ್ S-400 ಇದ್ದು ಕೂಡ ವಿಮಾನಯಾನಗಳಿಗೂ ಅಥವಾ ಏರ್ಪೋರ್ಟ್ಗಳಿಗೆ ಸಮಸ್ಯೆ ಆಗುತ್ತೆ ಅನ್ಸುತ್ತಾ? ಆಗದೆ ಇರ್ಬೋದು, ಬಟ್ ಕೆಲವು ಸಲ ಮಿಸ್ ಆಗಿಬಿಟ್ರೆ ಏನು ಮಾಡ್ತೀರಾ? ಸಿ, ದೇ ಹ್ಯಾವ್ ನಾಟ್ ಯೂಸ್ಡ್ ಓನ್ಲಿ S-400. ನೀವು ಅವರ ಪತ್ರಿಕಾ ಹೇಳಿಕೆ ನೋಡಬೇಕು. ದೇ ಹ್ಯಾವ್ ಯೂಸ್ಡ್ ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ವಿತ್ S-400. ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ಸಿಸ್ಟಮಲ್ಲಿ ಏನಾಗುತ್ತೆ ಅಂದರೆ S-400 36 ಟಾರ್ಗೆಟ್ ಮಾರುತ್ತೆ. ನೀವು ಹೇಳ್ದಂಗೆ 37ನೇ ಟಾರ್ಗೆಟ್ ಆದರೆ ಅಂತ. ಸೊ ಅದಕ್ಕೋಸ್ಕರ ವಾಟ್ ದೇ ಹ್ಯಾವ್ ಡನ್, ದೇ ಹ್ಯಾವ್ ಆಲ್ಸೋ ಇಂಟಿಗ್ರೇಟೆಡ್ ಮೀಡಿಯಮ್ ರೇಂಜ್ ಆಕಾಶ್ ಯೂಸ್ ಮಾಡಿರ್ತಾರೆ, ಬರಾಕೇಟ್ ಯೂಸ್ ಮಾಡಿರ್ತಾರೆ, ನೆಕ್ಸ್ಟ್ ಶಾರ್ಟ್ ರೇಂಜ್ ದಟ್ ಈಸ್ ಸ್ಪೈಡರ್ ಮಿಸೈಲ್ಸ್ ಯೂಸ್ ಮಾಡ್ತಾರೆ, ವೆರಿ ಶಾರ್ಟ್ ರೇಂಜ್ ಮನ್ಪಾಡ್ಸು, ಆಲ್ ಈಸ್ ಗೆಟಿಂಗ್ ಕನೆಕ್ಟೆಡ್ ಇನ್ಸೈಡ್ ದಿಸ್ ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ಸಿಸ್ಟಮ್. ಸೊ ಒಂದಾಗಿದ ತಕ್ಷಣ ಇನ್ನೊಂದು, ದೇ ಆರ್ ನಾಟ್ ಟೇಕನ್ ಎನಿ ಚಾನ್ಸಸ್. ದೇ ಆರ್ ಯೂಸಿಂಗ್ ದಿ integrated air defense system with S-400. S-400 is the Sudarshan Chakra. Yes, what you have told that. But S-400 37 ಬಂದರೆ ಡ್ರೋನು. So then this will get activated. Each one is getting activated. So that is the complete defense system they are using now. ಪಾಕಿಸ್ತಾನದ ಏರ್ ಲಾಂಚಿಂಗ್ ಅಥವಾ ಮಿಸೈಲ್ ಲಾಂಚಿಂಗ್ ಕೆಪಾಸಿಟಿ ಯಾವ ಥರ ಇದೆ? ಯಾಕೆಂದರೆ ನಾವೀಗ ಇಸ್ರೇಲ್ ಮೇಲೆ ನೋಡ್ತೀವಿ, ಎಟ್ ಎ ಟೈಮ್ 500 ಮಿಸೈಲ್ ಲಾಂಚ್ ಆಯಿತು. ಸೊ ಆ ಥರ ಅವರ ಏರ್ ಲಾಂಚಿಂಗ್ ಅಥವಾ ಮಿಸೈಲ್ ಲಾಂಚಿಂಗ್ ಕೆಪಾಸಿಟಿ ಹೇಗಿದೆ ಅಂತ? ಅಷ್ಟು ಮಿಸೈಲ್ ಲಾಂಚಿಂಗ್ ಇರಾನ್ ಅಷ್ಟು ಇಲ್ಲದೆ ಇರಬಹುದು, ಇಲ್ಲ ಇರಲೂಬಹುದು, ಹೇಳೋಕ್ಕಾಗಲ್ಲ. ಸ್ಯಾಮ್ ಇದೆಯಲ್ಲ, ಸರ್ಫೇಸ್ ಟು ಏರ್ ಮಿಸೈಲ್ಸ್, ದೇ ಕ್ಯಾನ್ ಲಾಂಚ್ ಕಂಟಿನ್ಯೂಸ್ಲಿ. ಈವನ್ ದೇ ಕ್ಯಾನ್ ಆಲ್ಸೋ ಕ್ಯಾನ್ ಲಾಂಚ್ ಕಂಟಿನ್ಯೂಸ್ಲಿ. ಆಮೇಲೆ JF-17 ವಿತ್ PL-15 ಆಲ್ಸೋ ದೇ ಕ್ಯಾನ್ ಲಾಂಚ್.